ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೆಚ್ಚಿನ ಹಳ್ಳಿ ಹುಡುಗಿ. 1 ಇಯರ್ ಮೇಲಾಗೋಗ್ಬಿಟ್ಟಿತ್ತು ನನ್ನ ಫ್ರೆಂಡನ್ನು ನಾನು ಮೀಟ್ ಮಾಡಿ. ಸೊ ಅದಕ್ಕೆ ಮೀಟ್ ಮಾಡೋಣ ಅಂತ ಹೋಗ್ತಿದ್ದೆ. ಅದೇ ಮೀಟ್ ಮಾಡಬೇಕು ಅಂತ ಹೋಗ್ತಿರ್ಬೇಕಾದ್ರೆ ನನ್ನ ಪ್ರೀವಿಯಸ್ ಸ್ಕೂಲಲ್ಲಿ ವರ್ಕ್ ಮಾಡ್ತಿರೋ ಸ್ಟೂಡೆಂಟ್ಸ್ ಎಲ್ಲ ಸಿಕ್ಕಿದ್ರು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರ ಜೊತೆ ಮಾತಾಡಿಕೊಂಡು ಫೈನಲಿ ಅವಳನ್ನು ಮೀಟ್ ಮಾಡಿದೆ. ಅಲ್ಲಿಂದ ಒಂದು ಪ್ಲೇಸಿಗೆ ಹೋಗಬೇಕಿತ್ತು. ಸೊ ಅಮ್ಮನ ಪರ್ಮಿಷನ್ ತೊಗೊಂಡು ಅವಳು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ಒಪ್ಸಿದ್ಲು. ತಗೊಂಡು ಮತ್ತೆ ಆ ಪ್ಲೇಸಿಗೆ ರೀಚ್ ಆಗೋಣ ಅಂತ ಹೋದ್ವಿ. 1 ಇಯರ್ ಮೇಲೆ ಆಗೋಗ್ಬಿಟ್ಟಿತ್ತು. ಅವಳನ್ನು ಮೀಟ್ ಮಾಡಿ ತುಂಬ ಬೇಜಾರು ಮಾಡ್ಕೊಂಡಿದ್ಲು. ಯಾಕೆ ಅಂದರೆ ತುಂಬ ಸಲ ಮೀಟ್ ಮಾಡೋಣ ಅಂತ ಕರೆದ್ಲು. ನನಗೆ ಟೈಮ್ ಇರ್ತಿರ್ಲಿಲ್ಲ, ಸೊ ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ಇವತ್ತು ಟೈಮ್ ಸಿಕ್ತು. ಅವಳಿಗೋಸ್ಕರ 1 ಡೇ ಅಂತ ಕೊಟ್ಟು ಹೋದೆ. ಫ್ರೆಂಡ್ಸ್ ಅಂದರೆ ಅಟ್ಲೀಸ್ಟ್ 1 ಮಂತ್ 2 ಮಂತ್ಸ್ಗಾದರೂ ಒಂದೊಂದು ಸಲ ಮೀಟ್ ಮಾಡ್ತಿರ್ಬೇಕಲ್ವಾ. ಬಟ್ ನಮಗಂತೂ ಆ ಥರ ಎಲ್ಲ ಆಗಲ್ಲ. ಅಂದರೆ ಟೈಮ್ ಇರಲ್ಲ ನನಗೆ. ಸೊ ಅದಕ್ಕೆ ಮೀಟ್ ಮಾಡೋಕ್ಕಾಗಿಲ್ಲ. ಸೊ ಅಂತೂ ಇಂತೂ ಮೀಟ್ ಮಾಡಿದೆ. ಫುಲ್ ಖುಷಿಯಾಗಿದ್ದಾಳೆ ಅಕ್ಕ. ಹಾಗೆ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ನಾವು ರೀಚ್ ಆಗಬೇಕಾಗಿರೋ ಪ್ಲೇಸಿಗೆ ರೀಚ್ ಆದ್ವಿ. ಯಾವ ಪ್ಲೇಸ್ ಏನು ಅಂತ ನೀವೇ ನೋಡಿ. ಆನಂತರ ಹೋಗ್ತಿರ್ಬೇಕಾದ್ರೆ ಅವಳಿಗೆ ನಂಗೆ ಹೊಟ್ಟೆ ಹಸಿವು ಆಗ್ತಿದೆ ಅಂತ ಹೇಳ್ತಿದ್ಲು. ಅಲ್ಲಿ ಹೋದ್ವಿ. ಅಲ್ಲಿ ನೋಡಿದ್ರೆ ಪೂರ್ತಿ ಹಳ್ಳಿ ವಾತಾವರಣ ಇದೆ. ಆ ಹೋಟೆಲ್ನಲ್ಲಿ ಪೂರ್ತಿ ಟ್ರೆಡಿಷ್ನಲ್ ಫುಡ್ಸ್ನ ಸರ್ವ್ ಮಾಡಿದ್ರು. ಎಲ್ಲನೂ ಸಖತ್ತಾಗಿತ್ತು ಟೇಸ್ಟು. ಅದರಲ್ಲೂ ಜೋಳದ ರೊಟ್ಟಿ, ಇನ್ನು ಪಲ್ಯಗಳೆಲ್ಲ ಇತ್ತು. ಎಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆ ಫುಡ್ಸ್ಗಳು. ಅದನ್ನು ಟೇಸ್ಟ್ ಮಾಡಿದ್ವಿ. ಬಟ್ ಟೇಸ್ಟ್ ಮಾತ್ರ ನಿಜವಾಗ್ಲೂ ಹೇಳಿದ್ರೆ ಆಸಮ್ ಅಂತ ಹೇಳ್ಬೋದು. ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ನಾನು ರೆಫರ್ ಮಾಡೋದು ಅಷ್ಟೇ, ನೀವೇನಾದರೂ ರಾಮನಗರಗೆ ಹೋದರೆ, ಇವಾಗ ಪ್ಲೇಸ್ ರಿವೀಲ್ ಮಾಡ್ತಾ ಇದ್ದೀನಿ. ನಾವು ಹೋಗಿದ್ದಿದ್ದು ಪ್ಲೇಸ್ ರಾಮನಗರ. ಅಲ್ಲಿ ಜಾನಪದ ಲೋಕಕ್ಕೆ ಹೋಗಿದ್ವಿ. ಅದ್ರ ಪಕ್ಕನೇ ಜನಪದ ಲೋಕ ಪಕ್ಕನೇ ಈ ಹೋಟೆಲ್ ಇರೋದು. ನೀವು ಹೋದರೆ ಅಲ್ಲಿಗೆ ಒನ್ ಮೋರ್ ಟೈಮ್ ವಿಸಿಟ್ ಮಾಡಬೇಕು ಅನಿಸುತ್ತೆ. 1 ಟೈಮ್ ಹೋದರೆ. ಸೊ ಮೋರ್ ಟೈಮ್ ಕೂಡ ನೀವು ವಿಸಿಟ್ ಮಾಡ್ಬೋದು. ಅಲ್ಲಿ ಚೆನ್ನಾಗಿದೆ ಪ್ಲೇಸ್ ಕೂಡ, ಹೋಟೆಲ್ ಕೂಡ ಚೆನ್ನಾಗಿದೆ. ಅದರಲ್ಲೂ ನಮ್ಮ ಟೇಸ್ಟ್ ಎಲ್ಲ ಅಲ್ಟಿಮೇಟ್ ಅಂತ ಹೇಳ್ಬೋದು. ಪದೇ ಪದೇ ಅದನ್ನೇ ಹೇಳ್ತಿದ್ದೀನಿ ಅಂದರೆ ಅಷ್ಟೊಂದು ಇಷ್ಟ ಆಗಿದೆ ಟೇಸ್ಟ್ ಅಂತಲೇ ಅರ್ಥ. ಆ್ಯಕ್ಚುಲಿ ನಾನು ಔಟ್ಸೈಡ್ ಅಷ್ಟೊಂದು ಫುಡ್ಸ್ ತಿನ್ನಲ್ಲ. ಬಟ್ ಇಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಇನ್ನೊಂದು ಟೈಮ್ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ನೋಡೋಣ ನೆಕ್ಸ್ಟ್ ಟೈಮ್. ಅನ್ಲಿಮಿಟೆಡ್ ಫುಡ್ಡು. ಬಟ್ ಇದನ್ನು ಮೆನ್ಷನ್ ಮಾಡ್ತೀನಿ, ಅಲ್ಲಿ ಊಟ ಬಂದು 250 ಇರುತ್ತೆ. ಅನ್ಲಿಮಿಟೆಡ್ ಫುಡ್ಡು, ಏನು ಬೇಕಾದರೂ ತೊಗೋಬೋದು. ಹಂಗನ್ಬಿಟ್ಟು ಎಷ್ಟಂದರೆ ಅಷ್ಟು ತಿನ್ನೋಕ್ಕಾಗಲ್ಲ. ನಮಗೆಲ್ಲ ಲಿಮಿಟೆಡ್ ಫುಡ್ಡೇ ಆಗೋದು. ಬಟ್ ಅಲ್ಲಿ ಸರ್ವ್ ಮಾಡ್ತಿದ್ದಿದ್ದು ಅಂಕಲ್ ಆಗಲಿ ಆಂಟಿ ಆಗಲಿ ತುಂಬ ಫುಡ್ಸ್ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಒಂದು 30 ವೆರೈಟೀಸ್ ಇತ್ತು. ನೀವು ಕೂಡ ಅಲ್ಲೋಗಿ ಟ್ರೈ ಮಾಡ್ಬೋದು. ಹೋಳಿಗೆ ಊಟ ಆಗಲಿ, ರೊಟ್ಟಿ ಊಟ ಆಗಲಿ, ಅನ್ನ ಸಾಂಬಾರು, ಈ ಥರ ಎಲ್ಲ ತುಂಬ ಇತ್ತು. ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ, ಇನ್ನು ಸ್ವಲ್ಪ ಆಗಿಲ್ಲ. ನೀವು ಹೋಗಿ ರಾಮನಗರಕ್ಕೆ ಹೋದರೆ ಮಸ್ಟ್ ಆ್ಯಂಡ್ ಶುಡ್ ಆ ಹೋಟೆಲ್ನ ವಿಸಿಟ್ ಮಾಡಿ. ಹಾಗೆ ನಮ್ಮ ಜನಪದ ಲೋಕನೂ ವಿಸಿಟ್ ಮಾಡಿ. ಆನಂತರ ಜನಪದ ಲೋಕಕ್ಕೆ ಹೋದ್ವಿ. ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆದ ತಕ್ಷಣ ಸ್ವರ್ಗಕ್ಕೆ ಎಂಟ್ರಿ ಆಗ್ತಿದ್ದೀವಿ ಅನ್ನೋ ಅನುಭವ ಅಂತೂ ನನಗೆ ಫೀಲ್ ಆಯಿತು. ಯಾಕೆಂದರೆ ಸುತ್ತಮುತ್ತ ಕಾಡು ವಾತಾವರಣ, ಮರ ಗಿಡಗಳಿತ್ತು. ಎಲ್ಲೋ ಫಾರೆಸ್ಟಲ್ಲಿ ಇದ್ದೀವಿ ಅಂತ ಅನಿಸ್ತಿತ್ತು. ಮತ್ತು ಹಳ್ಳಿ ವಾತಾವರಣ ಥರ ಇತ್ತು. ಇನ್ನೂ ಮುಂದೆ ಹೋಗ್ತಿದ್ರೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೀವೇನೋ ಅನ್ನೋ ಫೀಲಿಂಗ್ ಇತ್ತು. ಯಾಕೆ ಅಂದರೆ ಅಲ್ಲಿ ವಾತಾವರಣ ಆ ಥರ ಇತ್ತು. ಮನೆಗಳು ಆಗಿರಲಿ, ಗುಡಿಸ್ಲುಗಳ ಥರ ಅದು. ನಾವು ಸುತ್ತಮುತ್ತ ನಾವಿರೋದೇ ಆಗಲಿ, ನಮ್ಮ ಸುತ್ತಮುತ್ತ ಇರೋದೇ ಆಗಲಿ, ನಾವು ಹಳ್ಳಿಯಲ್ಲಿದ್ರೂ ಎಲ್ಲ ಬಿಲ್ಡಿಂಗ್ಗಳೇ ಇರೋದು. ಆಲ್ಮೋಸ್ಟ್ ಈ ಥರ ಮನೆಗಳಂತೂ ನಮ್ಮೂರಲ್ಲಂತೂ ಎಲ್ಲೂ ಇಲ್ಲ. ನಾನು ನೋಡೂ ಇಲ್ಲ. ನೋಡಿ ತುಂಬ ಎಕ್ಸೈಟ್ ಆದೆ. ತುಂಬ ಖುಷಿ ಕೂಡ ಆಯಿತು. ನಾನು ಹೋಗಿ ಎಲ್ಲೋ ಅಜ್ಜಿ ಮನೆಗೆ ಹೋಗಿದ್ದೀನೇನೋ ಅನ್ನೋ ಥರ ಸಂಭ್ರಮ. ಎಲ್ಲೋ ನಮ್ಮ ಮನೆ ಅನ್ನೋ ಫೀಲಿಂಗ್ ಮಾತ್ರ ನನಗಂತೂ ನನಗೆ ಸ್ಟ್ಯಾಚ್ಯೂಸ್ ಅನಿಸ್ತಿರ್ಲಿಲ್ಲ. ಎಲ್ಲ ನಿಜವಾದದ್ದು ಅಂತ ಫೀಲ್ ಆಗ್ತಾಯಿತ್ತು. ಬಟ್ ಅದರೆಲ್ಲ ಅದು ನಿಜವಾದದ್ದಲ್ಲ, ಸ್ಟ್ಯಾಚ್ಯೂಸೇ. ಅಲ್ಲಿ ಹೋಗಿ ಆಟ ಆಡಿಕೊಂಡು, ಹಾಗೆ ಒಂದು ಸ್ಟ್ಯಾಚ್ಯೂ ಜೊತೆ ಫೋಟೋಸ್ ತೊಗೊಂಡು, ವೀಡಿಯೋಸ್ ಮಾಡಿಕೊಂಡು, ಒಂಥರ ಗೊಂಬೆಗಳು ಆಗಿದ್ರೂ ನಾವು ಅದ್ರ ಜೊತೆ ನಿಜವಾದ ಮನುಷ್ಯನ ಜೊತೆ ಇರೋ ಥರನೇ ಫೀಲ್ ಆಗ್ತಿತ್ತು ನನಗೆ. ಆಮೇಲೆ ನನ್ನ ಫ್ರೆಂಡೆಲ್ಲ ಹೇಳ್ತಾ ಇದ್ಲು, ಈ ಪ್ಲೇಸಿಗೆ ಬಂದಿದ್ದಕ್ಕೂ ಯೂಸ್ ಆಯಿತು, ಏನು ವೇಸ್ಟ್ ಆಗಿಲ್ಲ. 1 ಇಯರ್ ಆದಮೇಲೆ ಮೀಟ್ ಆಗಿದ್ದಕ್ಕೂ ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ತಿದ್ಲು. ನಾನು ಕೂಡ ಅಷ್ಟೇ ಖುಷಿಯಾಗಿದ್ದೀನಿ ಅಂತ ಹೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಎಂಥ ವೆರೈಟೀಸ್ ಗೊಂಬೆಗಳಿದೆ ನೋಡಿ. ಹುಂಜ ಇದೆ, ಕೋಳಿ ಇದೆ, ಮೇಕೆ ಇದೆ. ಒಂಥರ ಖುಷಿಯಾಗಿದೆ ನನಗೆ. ಏನಕ್ಕೆ ಅಷ್ಟು ಖುಷಿಯಾಗಿದ್ದೀನಿ ಅನ್ನೋದೇ ಗೊತ್ತಿಲ್ಲ. ಎಷ್ಟೋ ದಿನಗಳ ನಂತರ ನಾನು ಅಷ್ಟೊಂದು ಖುಷಿಯಾಗಿದ್ದೀನಿ. ಆ ನಂತರ ಅಲ್ಲಿ ಮಾವಿನಕಾಯಿಗಳು ಬಿಟ್ಟಿತ್ತು. ಆಮೇಲೆ ನೋಡಿ ನನ್ನ ಫ್ರೆಂಡು ಪೋಸ್ ಕೊಡು ಅಂತ ಹೇಳಿದ್ರೆ ಫೋಟೋಗೆ ಯಾವ ಥರ ಮಾಡ್ತಾ ಇದ್ದಾಳೆ. ಅವಳು ಪೂರ್ತಿ ಖುಷಿಯಾಗಿದ್ದಾಳೆ. ಆ ಸೈಡ್ ಈ ಸೈಡೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ಲು. ಆನಂತರ ಅಲ್ಲಿ ನಮ್ಮ ಎಲ್ಲ ಸಂಸ್ಕೃತಿ ಕಲೆಗಳನ್ನು ತೋರಿಸ್ತಾ ಇದ್ರು. ಮಾಡಿ ಅಕ್ಕ ಅಯ್ಯ ಫಿಗರ್ ಅಕ್ಕ, ನೀನು ಒಂದು ಲುಕ್ ಕೊಡಕ್ಕ, ಒಂದು ಸ್ಮೈಲು, ನೀವು ನಡೆದ್ರೇನೆ ಡ್ಯಾನ್ಸ್ ಅಕ್ಕ. ಎಲ್ಲರೂ ಫ್ರೆಂಡ್ಸ್ ಥರನೇ ನೋಡ್ತೀನಿ. ಅದರಲ್ಲಿ ಸ್ಪೆಷಲ್ ಗರ್ಲ್ ಅಂದರೆ ಇವಳೆ ನನ್ನ ಫ್ರೆಂಡ್.
1 ಇಯರ್‌ವರೆಗೂ ವೆಯ್ಟ್ ಮಾಡಿ ನನ್ನ ಜೊತೆ ಮೀಟ್ ಮಾಡ್ಕೊಬೇಕು ಅಂತ ವೆಯ್ಟ್ ಮಾಡ್ತಾಳೆ. ಅದೇ ಬೇರೆ ಫ್ರೆಂಡ್ಸ್ ಏನಾದರೂ ಕರೆದು ಒಂದು 6 ಟೈಮ್ಸ್ ಕರೆದು ನಾನು ಹೋಗಿಲ್ಲ ಅಂದರೆ, ಓಕೆ ಆಯಿತು ಬಿಡು ಅಂದ್ಕೊಂಡು ಮುನ್ಸ್ಕೊಂಡು ಮಾತಾಡ್ಸೋದೇ ಬಿಟ್ಬಿಡ್ತಾರೆ. ಬಟ್ ಇವಳು ಆ ಥರ ಅಲ್ಲ. 1 ವರ್ಷದಿಂದ ಸತತ ಪ್ರಯತ್ನ ಪಟ್ಕೊಂಡು ನನ್ನ ಮನಸ್ಸನ್ನ ಕರಗಿಸಿ ಕೊನೆಗೂ ಮೀಟ್ ಮಾಡೋ ಥರ ಮಾಡಿದ್ಲು. ಆ ಥರ ಅಲ್ಲ, ನಾನು ಹೋಗ್ಬೋದು. ಬಟ್ ಮನೇಲಿ ಪರ್ಮಿಷನ್ ತುಂಬ ಕಮ್ಮಿ ಸಿಗುತ್ತೆ ನನಗೆ. ತುಂಬ ಕೆಲಸಗಳಿರುತ್ತೆ. ಆ ರೀಸನ್ಸಿಂದ ಹೋಗಲ್ಲ ಅಷ್ಟೇ. ಅಲ್ಲಿ ಮನೆಗೆ ಹೋದ್ವಿ. ಆ ಮನೆಗೆ ಹೋದ್ಮೇಲೆ ಎಲ್ಲೋ ನಮ್ಮನೆನೇ ಏನೋ ಫೀಲ್ ಆಗ್ತಿತ್ತು. ಈ ಥರ ಮನೆಗಳೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ನಮ್ಮನೆ ಥರ ಮನೆಗಳೆಲ್ಲ ನನಗೆ ಅಷ್ಟೊಂದೇನು ಇಷ್ಟ ಆಗಲ್ಲ. ಒಂಥರ ಖುಷಿ ಆಯಿತು. ನಾನು ಅಲ್ಲೇ ಇದ್ಬಿಡೋಣ ಅನ್ಕೊತಾ ಇದ್ದೆ. ಬಟ್ ಅದೆಲ್ಲ ಸಾಧ್ಯ ಇಲ್ಲ ಅಲ್ವಾ? ಮತ್ತೆ ರಿಟರ್ನ್ ಆಗಲೇಬೇಕು ಮನೆಗೆ. ಯಾಕಂದರೆ ಅದು ಸ್ಟಾರ್ಟಿಂಗ್ ಓಪನಿಂಗ್ ಟೈಮ್ ಬಂದುಬಿಟ್ಟು 10 ಇದೆ. ಕ್ಲೋಸಿಂಗ್ ಟೈಮ್ 5:30 ಇದೆ. ಸೊ 5:30 ಆದಮೇಲೆ ನಾವು ಲೀವ್ ಮಾಡಲೇಬೇಕು ಪ್ಲೇಸ್ನ. ಇವಾಗ ಈ ವಿಡಿಯೋ ನೋಡೋ ಫ್ರೆಂಡ್ಸ್ ಎಲ್ಲ ಬೈಕೋತೀರಾ. ಅದರಲ್ಲೂ ನನ್ನ ಬೆಸ್ಟ್ ಫ್ರೆಂಡ್ ಅಂತೂ ಪಕ್ಕ ಬೈಕೋತಾರೆ, ನಂಗೆ ಗೊತ್ತು. ಮಿಸ್ ಮಾಡಿದೆ, ನಿಮ್ಮನ್ನು ಮೀಟ್ ಮಾಡ್ತೀವಿ ಸದ್ಯದಲ್ಲೇ. ಆ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ, ಬೇಜಾರು ಮಾಡಿ. ಹಳ್ಳಿ ಹಾಡು ತಂದಾನ, ಹಳ್ಳಿ ಪಾಡು ತರನಾನ, ನಮ್ ಭೂಮ್ತಾಯಿ ನಮ್ ಭೂಮ್ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಏಸೊಂದು ಭಾರ ಹೊರುತ್ತಾಳೆ, ನಗುತ್ತಿರುತ್ತಾಳೆ. ಬರೀ ಫೋಟೋಸ್ ವೀಡಿಯೋಸಲ್ಲೇ ನೋಡಿದ್ವಿ. ಬಟ್ ಇಲ್ಲೂ ಅಷ್ಟೇ ರಿಯಲ್ ಆಗಿ ನೋಡ್ತಿಲ್ಲ, ಸ್ಟ್ಯಾಚಸ್ ರೂಪದಲ್ಲೇ ನೋಡ್ತಾ ಇದ್ದೀವಿ. ಬಟ್ ನಮ್ಮ ಹಳೆ ಕಾಲದಲ್ಲಿ ಜನಗಳು ಹೇಗಿದ್ರು, ಯಾವ ಥರ ಲೀವ್ ಮಾಡ್ತಿದ್ರು, ಯಾವ ಥರ ಫುಡ್ಸ್ ತಿಂತಿದ್ರು, ಯಾವ ಥರ ಇತ್ತು ಅವ್ರ ಜೀವನ, ಲೀಡ್ ಮಾಡ್ತಾಯಿದ್ರು ಲೈಫ್ನ ಅನ್ನೋದನ್ನೆಲ್ಲ ನಾವು ಇಲ್ಲೋಗಿ ಆರಾಮಾಗಿ ಆ ವಿಡಿಯೋಗಳನ್ನ ನೋಡಿ, ಆ ಪಿಕ್ಚರ್ಸ್ಗಳನ್ನ ನೋಡಿ ತಿಳ್ಕೊಬೋದು. ಆ ವಾತಾವರಣ ಅಂತೂ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಮೈಂಡೆಲ್ಲ ನೀಟಾಗಿ ರಿಲೀಫ್ ಆಗುತ್ತೆ. ಅಲ್ಲಿ ತುಂಬ ಮಾವಿನಕಾಯಿ ಮರ ಇತ್ತು. ನೋಡಿಬಿಟ್ಟು ತಿನ್ನಬೇಕು ಅನ್ನಿಸ್ತಾ ಇತ್ತು. ಸೊ ಅಕ್ಕಪಕ್ಕ ಕೀಳಬಾರ್ದು ಅಂತ ಬೋರ್ಡ್ ಹಾಕಿದ್ರು. ಬಟ್ ನಾವು ಗೊತ್ತಲ್ಲ, ಎಸ್ಕೇಪ್ ಮಾಡ್ಕೊಂಡು ಓಡ್ ಬಂದ್ಬಿಟ್ವಿ. ಬಂಗಾಳಿ ತಂಪಲ್ಲೂ ಇವಳ ನೆನಪೆ ಸುಡುತ್ತಿದೆ, ಬಂಗಾಳಿ ಅನ್ನೋಕೆ ಮಾತೆ ಕಾದಿದೆ. ಬಂಗಾಳಿ ತಂಪಲ್ಲೂ ಇವಳ ನೆನಪೆ ಸುಡುತ್ತಿದೆ, ಬಂಗಾಳಿ ಅನ್ನೋಕೆ ಮಾತೆ ಕಾದಿದೆ. ಮನಸ್ಸು ಪೂರ ನೀನೆ, ನಗುವ ಸಾರ ನೀನೆ, ಇರುವ 100 ಕ್ಷಣ ನಿನ್ನ ಕನನ್ನ ಮನನ ನನಗೂ ನೀನೆ, ನನಗೆ ಸುಳಿವು ನೀನೆ, ಅರಿಸಲು ನಿನ್ನ ವಿನ ಏನೋ ಇರದು ನಿನ್ನೆ ಬರದೆ ಹೋ. ಈ ವಿಡಿಯೋ ನೋಡಿ ನನ್ನನ್ನು ಮಾತ್ರ ಮೀಟ್ ಮಾಡಿಲ್ಲ ಅಂತ ಯಾವ ಫ್ರೆಂಡ್ಸ್ ಅನ್ಕೊತಾ ಇದ್ದೀರೋ ಅವ್ರು ಮಾತ್ರ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸದ್ಯದಲ್ಲೇ ನಿಮ್ಮನ್ನೂ ಮೀಟ್ ಮಾಡಿ. ಈ ವಿಡಿಯೋ ಎಂಡ್ವರೆಗೂ ನೋಡಿದ್ದೀರಾ ಅಂದರೆ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅರ್ಥ. ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್.